ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹಾಗೆ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಒಂದು ಕುಂಬಳಕಾಯಿ ಬಳ್ಳಿ ಬಿಟ್ಟಿತ್ತು ಇಲ್ಲಿ. ಸೊ ಅದು ಮನೆ ಎಂಟ್ರೆನ್ಸಲ್ಲೇ ಇದೆ. ಇದು 3 ಕುಂಬಳಕಾಯಿ ಬಿಟ್ಟಿತ್ತು. ಯಾರೋ ಒಬ್ಬರು ಒಂದು ತೊಗೊಂಡು ಹೋಗಿದ್ದಾರೆ. ಸೊ ಇನ್ನೂ ಒಂದು ಇದ್ದುದನ್ನು ನಾವೇ ಹರ್ಕೊಂಡು ಪಲ್ಯ ಮಾಡಿ ರೊಟ್ಟಿ ಸುಡೋಣ ಅಂತ ಹೇಳಿ ಬೆಳಗ್ಗೆ ತಿಂಡಿಗೆ ಪ್ರಿಪೇರ್ ಮಾಡ್ಕೊಂಡ್ವಿ. ತೊಗರಿಕಾಳು ಹಾಗೆ ಕುಂಬಳಕಾಯಿ ಪಲ್ಯ, ಅಕ್ಕಿ ರೊಟ್ಟಿ ಹಾಗೆ ಜೋಳದ ರೊಟ್ಟಿನೂ ಸಹ ಮಾಡಿದ್ವಿ. ನನಗೆ ರೊಟ್ಟಿ ಸುಡೋದು ಅಂದರೆ ತುಂಬಾ ಇಷ್ಟ. ನನಗಿಷ್ಟ ಆಗುತ್ತೆ ರೊಟ್ಟಿ ಸುಡಬೇಕು ಅಂತ. ಅಮ್ಮ ಹಾಗೆ ಪಲ್ಯ ಮಾಡಿದರು. ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಹಾಗೆ ಹೊರಗೆ ಹೋದೆ. ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಶುಕ್ರವಾರ ಅಂತ ಹೇಳಿ. ನಮ್ಮ ಬ್ರೂಸ್ಲಿ ಎಲ್ಲನೂ ಕಿತ್ತು ಹಾಕ್ಬಿಟ್ಟಿದ್ದ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇದೆ ಎಲ್ಲನೂ ಮತ್ತು ಹೊಸದಾಗಿ ಕ್ಲೀನ್ ಮಾಡಿ ಅದಕ್ಕೆ ಕೈಗೆ ಸಿಗ್ಲಂಗಿಟ್ಟು ಈ ರೀತಿ ಎಲ್ಲ ಎಳ್ದು ಹಾಕ್ಬಿಟ್ಟಿದ್ದ ಬ್ಯಾನರು. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಮಗನ ಅಂಗನವಾಡಿ ಕಳಿಸಿದೆ. ಹಸ್ಬೆಂಡು ಡ್ಯೂಟಿಗೆ ಹೋದರು, ಹೊಲಕ್ಕೆ ಹೋಗೋರು ಹೋದರು. ಸೊ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ. ಪೂಜೆನೂ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಏನಾದರೂ ಒಂದು ಯೂಟ್ಯೂಬ್ ವೀಡಿಯೋ ಮಾಡೋಣ, ಬೇರೆ ಥರದ ಏನಾದ್ರು ಮಗಳಿಗೊಂದು ಫ್ರಾಕ್ ಹೊಲಿದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದು ಆಗಲಿಲ್ಲ. ಏನಾಯಿತು ಅಂತ ನೀವೇ ನೋಡಿ. ಸೊ ಊಟ ಎಲ್ಲ ಮಾಡಿಕೊಂಡು ಬಟ್ಟೆ ತರೋಣ ಅಂತ ಮೇಲ್ಗಡೆ ರೂಮಿಗೆ ಹೋದೆ. ಸೊ ಮೇಲ್ಗಡೆ ರೂಮಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಯಿತು. ಯಾಕೆ ಅಂತ ಅಂದರೆ ಎಷ್ಟೊಂದೆಲ್ಲ ಹರಡಿದೆ ನೋಡಿ ನೀವೇ. ತುಂಬ ದಿವಸ ಆಗಿತ್ತು ನಾವು ಬಂದಿರಲಿಲ್ಲ. ಸೊ ಹೀಗೆ ಆಗಿತ್ತು. ಇದನ್ನಾದ್ರು ಕ್ಲೀನ್ ಮಾಡೋಣ, ಹಂಗೆ ಮಲಗ್ತಾರೆ ಅಂತ ಹೇಳಿ ಅಪ್ಪಾಜಿ ಅಮ್ಮಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ಕೆಳಗಡೆ ಬಂದು ಈ ರೀತಿ ರೆಡಿ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡ್ಕೊಡೋಕ್ಕೆ. ಏನು ಮಾಡ್ತಾಯಿದ್ದೀನಿ ಅಂತ ವಿಡಿಯೋ ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ವೇಸ್ಟ್ ಬಟ್ಟೆ ತೊಗೊಂಡೆ. ಅಷ್ಟೊತ್ತಿಗೆ ಅಲ್ಲೇ ಮಗಳು ಎದ್ದಿದ್ಲು. ಸೊ ಅವಳನ್ನ ಮತ್ತೆ ಮಲಗಿಸ್ಬಿಟ್ಟು ಬಂದೆ. ಸ್ನಾನ ಮಾಡಿ ಮಲಗಿಸಿದ್ವಿ. ಪದೇ ಎದ್ದೇಳ್ತಾನೆ ಇರ್ತಾಳೆ. ಮಗಳು ಮಲಗಿಸಿ ಮತ್ತು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಷ್ಟು ಯಾವುದೂ ಹತ್ತಿ ಯೂಸ್ ಮಾಡಿಲ್ಲ, ಎಲ್ಲ ವೇಸ್ಟ್ ಬಟ್ಟೆನೇ ಯೂಸ್ ಮಾಡಿರೋದು. ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 4 ಗಂಟೆ ಆಗೋಯಿತು. ಮಗನೂ ಸಹ ಅಂಗನವಾಡಿಯಿಂದ ಬಂದೇ ಬಿಟ್ಟ. ಅವನು ಅಷ್ಟೊತ್ತಿಗೆ ಆಲ್ರೆಡಿ ಬೆಡ್ ಮಾಡಿದ್ದೆ, ನಾನು ಫಿನಿಶಿಂಗ್ ಆಗಿತ್ತು. ಮಲ್ಕೊಂಡಾಳೆ. ಸರ್ಕ ಗಡಗಡ ಅದು ಬಿಸಿನ ಬಜ್ಜಿ. ಬ್ಯಾಗ್ ನೀಟಾಗಿಡು. ಫಸ್ಟ್ ಬ್ಯಾಗ್ ನೀಟಾಗಿಡು. ಬ್ಯಾಗು ಸೊ ಫೈನಲಿ ಬೆಡ್ ರೆಡಿ ಆಯಿತು. ಈ ರೀತಿ ರೆಡಿ ಮಾಡಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟು ನೋಡೋಣ ಏನು ಮಾಡೋದು ಅಂತ ಹೇಳಿ ಮೇಲ್ಗಡೆ ರೂಮಿಗೆ ಹೋದ್ವಿ. ಅಮ್ಮ, ನಾನು, ಅಜ್ಜಿ, ಪಾಪು 4 ಜನನು, ಸಾರಿ 2, 4, 5 ಜನ ಹೋಗಿ ಮತ್ತು ಅದು ಅಷ್ಟು ಕ್ಲೀನ್ ಮಾಡೋಣ ಅಂತ ಸಂಜೆ 5:30 ಆಗಿತ್ತು ನಾವು ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ. ಸೊ ಈರುಳ್ಳಿ ಹಾಗೆ ಕಾಯಿ ಎಲ್ಲದೂ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ, ಬೇರೆ ಕಡೆ ಇಟ್ಟು. ಮಗನೂ ಸಹ ಹೆಲ್ಪ್ ಮಾಡ್ತಾ ಇದ್ದಾನೆ, ಅವನು ಮಾಡ್ತಾನೆ. ಸಾಕ್ರಿ ಬಿಟ್ಟಿನಿ ತೂಕ ನೀರುಳ್ಳಿ. ಸೊ ಫೈನಲಿ ಕ್ಲೀನ್ ಮಾಡ್ಕೊಂಡ್ವಿ. ಮಗಳು ಬೇರೆ ಆಡ್ತಾ ಬಂದೆ. ಸೊ ಫೈನಲಿ ಬೆಡ್ನೂ ಸಹ ತಂದು ಹಾಕೇ ಬಿಟ್ವಿ.
ಹಾಕಿದೆ. ಈ ರೀತಿ ಕಾಣಿಸ್ತಾ ಇದೆ. ಆರಾಮಾಗಿ ಬಂದು ಮಲ್ಕೊಳ್ಳಿ ಅಂತ. ಹೊಲದಿಂದ ಬಂದು ಅದು ಕೆಲಸ ಮಾಡಿ ಸುಸ್ತಾಗಿ ಹಾಗೆ ಬಂದು ಮಲಗ್ತಾಯಿದ್ರು. ಸೊ ಅದಕ್ಕೆ ಎಲ್ಲದನ್ನೂ ಕ್ಲೀನ್ ಮಾಡಿಕೊಟ್ಟಿದ್ದೀನಿ. ಸೊ ಇನ್ಮೇಲೆ ನಾನು ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂತ ಹೇಳಿ. ಸೊ ಫಿನಿಶ್ ಆಯಿತು. ಇನ್ನೂ ಏನೇನೋ ಡೆಕೋರೇಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಮಾಡೋಕ್ಕೆ ಇನ್ನೂ ಮನೆ ಫಿನಿಶ್ ಆಗಿಲ್ಲ. ಮತ್ತು ಮಾಡಿದರೆ ಆಮೇಲೆ ಎಲ್ಲ ತೆಗಿತಾರೆ. ಪೇಂಟ್ ಹೊಡಿಬೇಕಾದ್ರೆ ಎಲ್ಲ ತೆಗಿತಾರೆ. ಸೊ ಸಿಂಪಲಾಗಿ ಇಷ್ಟು ಸಾಕು. ನೆಕ್ಸ್ಟು ನೋಡೋಣ. ಇಲ್ಲೆಲ್ಲ ನಾನು ಪ್ಲ್ಯಾಂಟ್ಸ್ನ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತರಬೇಕು ಎಲ್ಲದಕ್ಕೂ ಮನೆ ಬೇಕಲ್ವ. ಸೊ ಮನೆಯೆಲ್ಲ ಫಿನಿಶ್ ಆಗಲಿ. ಆಮೇಲೆ ಎಲ್ಲ ತಂದು ನನಗೆ ಏನೇನೋ ಮಾಡಬೇಕಂತ ತುಂಬಾ ಆಸೆ ಇದೆ. ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಅಲ್ವಾ. ನೋಡೋಣ ಏನೇನು ಮಾಡ್ತೀನಿ, ಏನು ಬಿಡ್ತೀನಿ ಅಂತ ಹೇಳಿ. ಅಟ್ಲೀಸ್ಟ್ ಮಾಡಲಿಲ್ಲ ಆಗಲ್ಲ ಅಂತ ನಾನು ಬಿಡೋಲ್ಲ. ಏನಾದರೂ ಮಾಡೇ ಮಾಡ್ತೀನಿ. ನಾನು ಸುಮ್ಮನಂತೂ ಇರೋದೇ ಇಲ್ಲ. ಸೊ ಮಾಡಿದರೆ ಆ ವಿಡಿಯೋನು ಸಹ ನಿಮ್ಮ ಜೊತೆ ನಿಜವಾಗ್ಲೂ ಶೇರ್ ಮಾಡ್ತೀನಿ. ಇವನು ಈ ಥರ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ. ಬಟ್ ಇವ್ರ ಥರ ಮಾಡ್ತಾರೇನೋ ಆಟಾಡ್ತಿದ್ದಾರೆ ಅಂತ ಸುಮ್ಮನೆ ಬಿಡ್ಬಾರ್ದು. ಇವ್ರ ಜೊತೆ ಮಕ್ಕಳ ಜೊತೆ ಟೆರಸ್ ಮೇಲೆ ಇರಬೇಕಾದ್ರೆ ಯಾರು ಒಬ್ಬರು ಜೊತೆಗೆ ಇರಲೇಬೇಕು. ಯಾಕಂದರೆ ಅವ್ರಿಗೇನೂ ಗೊತ್ತಾಗಲ್ಲ. ಏನಾದ್ರು ಅನಾಹುತ ಮಾಡ್ಕೊಬಿಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರ ಜೊತೆ ಇರಲೇಬೇಕು. ಸೊ ನಮ್ಮ ಅಪ್ಪಾಜಿ ಯಾವಾಗಲೂ ಅವನ ಜೊತೆ ಇದ್ದೇ ಇರ್ತಾರೆ ಈ ರೀತಿ ಮೇಲ್ಗಡೆ ಬಂದಾಗ. ಸೊ ನನಗೆ ತುಂಬ ಖುಷಿ ಆಯಿತು ಮಾಡಿ. ಚೆನ್ನಾಗಾಯ್ತಲ್ಲ ಅಂತ ಹೇಳಿ ಫಿನಿಶಿಂಗು. ಹಾಗೆ ಸಂಜೆ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಹೊರಗೆ ನಿಂತಿದ್ವಿ. ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ನೋಡಿ. ಏನು ಕಾರಣಕ್ಕೆ ಗೊತ್ತಾ, ಎಲ್ಲ ಸೀರಿಯಲ್ನೆಲ್ಲ ಬಿಟ್ಟು ಬಂದು ಹೆಣ್ಮಕ್ಳು ಕೂತಿದ್ದಾರೆ. ಏನಕ್ಕೆ ಅಂದರೆ ಬೋರ್ ಲಾರಿ ಬಂದಿದೆ. ಇಲ್ಲಿ ಬೋರ್ ಹೊಡಿಸ್ತಾ ಇದ್ದಾರೆ ಇವರು. ನಮ್ಮ ಮುಂದ್ಗಡೆ ಮನೆಯಲ್ಲಿ ಮುಂದ್ಗಡೆ ಏನು ಗುಲಾಬಿ ತೋಟ ಇದೆ. ಅವರು ಬೋರ್ ಹೊಡಿಸ್ತಾ ಇದ್ದಾರೆ. ಎಷ್ಟೊಂದು ಜನ ಸೇರಿದ್ದಾರೆ ಅಲ್ಲಿ ಅಂದರೆ ತುಂಬಾ ಜನ ಸೇರಿದ್ದಾರೆ. ಸೊ ನಾವು ಸ್ವಲ್ಪ ಹೊತ್ತು ನೋಡಿ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡ್ವಿ. ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಜನ ನೋಡಿ ಎಷ್ಟು ಕತ್ಲಾದರೂ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಖುಷಿಯಾಗಿ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಬಾಯ್.